ಎಲ್ಲದಕ್ಕೂ ಮುಹೂರ್ತ ಮುಖ್ಯ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತವನ್ನ ಇಟ್ಟುಕೊಟ್ಟಂತಹ ಶ್ರೀ ವಿಜಯೇಂದ್ರ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಸನ್ಮಾನಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರೀ ವಿಜಯೇಂದ್ರ ಶರ್ಮಾ. ಅವರಿಂದ 2 ಮಾತುಗಳನ್ನು ಕೇಳಬೇಕಾಗಿ ಬಯಸ್ತಾ ಇದ್ದೀವಿ. 2 ನಿಮಿಷಗಳ ಮಾತು. ಇವತ್ತು ಸತ್ಕಾರಕ್ಕೆ ನನ್ನ ಧನ್ಯವಾದಗಳು. ಈ ಸತ್ಕಾರವನ್ನು ತೆಗೆದುಕೊಳ್ಳೋಕ್ಕಿಂತಲೂ ನೇರು ನುಡಿ ಇರ್ತಕ್ಕಂತಹ ರಂಗನಾಥ್ ಅವರನ್ನು ನಾನು ನಿಮ್ಮನ್ನೆಲ್ಲ ಕಾಣಬೇಕು ಅಂತ ನಾನು ಬಂದಿದ್ದೇನೆ. ಈ ಸತ್ಕಾರವನ್ನು ಇವತ್ತು ಈ ಕಾಲದಲ್ಲಿ ಎಲ್ಲರ ಪರವಾಗಿ ಸತ್ಕಾರ ತೆಗೆದುಕೊಳ್ತಾ ಇದ್ದೇನೆ. ಪರಂಪರೆಯನ್ನು ಉಳಿಸ್ಕೊಂಡು ಬಂದಂತಹ ನಮ್ಮ ಪೂರ್ವಜರು ಹಿರಿಯರು ಸಾವಿರಾರು ವರ್ಷಗಳಿಂದ ಮಹಾಭಾರತ ಕಾಲ, ರಾಮಾಯಣ ಕಾಲ, ರಾಮಾಯಣದಲ್ಲಿ ಎಲ್ಲವೂ ಕೂಡ 2 ನಿಮಿಷ ಅಂತ ಹೇಳಿದ್ದಾರೆ. ಗಡಿಯಾರ ಕಟ್ಕೊಂಡಿದ್ದೇನೆ ಅಂತ ಹೇಳಿದ್ದೆ. ಒಂದು 2 ನಿಮಿಷ ಹೆಸರು ತೆಗೆದುಕೊಳ್ತೇನೆ. ಅವಶ್ಯವಾದಂಥ ವಿಷಯ ಇದೆ. ಎಷ್ಟು ಜನ ತ್ಯಾಗ ಮಾಡಿದ್ದಾರೆ. ಇವತ್ತು ಶ್ರೀಮದ್ ಶಂಕರಾಚಾರ್ಯರು, ಶ್ರೀಮದ್ ರಾಮಾನುಜಾಚಾರ್ಯರು, ಶ್ರೀಮದ್ ಮಧ್ವಾಚಾರ್ಯರು, ಶ್ರೀಮದ್ ನಿಂಬಾರ್ಕಾಚಾರ್ಯರು, ವಲ್ಲಭಾಚಾರ್ಯರು ಆಚಾರ್ಯತ್ರೇರಾಯಿತು. ಆಮೇಲೆ ತೀರ್ಥಂಕರರು, ಶರಣರು, ಗುರುನಾನಕ್ ಅವರು. ನಮ್ಮ ಇತಿಹಾಸ ನೋಡಿದರೆ ರೋಮಾಂಚನವಾಗುತ್ತೆ. 16 ಲಕ್ಷ ಜನ ಇದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಅವರು ಏನನ್ನೂ ಕಾಣಲಿಲ್ಲ. ಅವರೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಪರವಾಗಿ ನಾನು ಸತ್ಕಾರ ಸ್ವೀಕರಿಸ್ತಾ ಇದ್ದೇನೆ. ಇದೆಲ್ಲವೂ ಕೂಡ ಅವರಿಗೆ ತಲುಪಲಿ ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಭಾರತ ದೇಶ ಒಂದೇ ಜಗತ್ತಿಗೆ 5000 ವರ್ಷದ ಹಿಂದೆ ಫೌಂಡರ್ ಆಫ್ ಲಾ ಮನು ಹೇಳಿದ್ದಾನೆ, ಪುನರ್ಜನ್ಮ ಇದೆ. ಪಾಶ್ಚಾತ್ಯರು ಒಪ್ಪೋದಿಲ್ಲ, ಜಗತ್ತು ಯಾರೂ ಒಪ್ಪೋದಿಲ್ಲ. ಅವತ್ತು ಕಮ್ಯುನಿಕೇಷನ್ ಇಲ್ಲ, ಕನ್ವೆನ್ಸ್ ಇಲ್ಲ. ಅಂಥ ಕಾಲದಲ್ಲಿ ನಮ್ಮ ಹೇಳಿದ್ದಾರೆ, ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು. ಇದನ್ನು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇವತ್ತು ಭೋಗವಾದ ಬಂದಿದೆ. ಎಲ್ಲವೂ ಕೂಡ ಖಾವೋ ಪಿಯೋ ಮಜಾಕರು. ನಮ್ಮ ಮತ್ತೆ ಮನು ಮಹಾರಾಜ ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತಿ ತತ್ತ ದೇವತಾ. ನಮ್ಮ ಅಕ್ಕ ತಂಗಿಯರು, ತಾಯಿಯರು ಅವರ ಗತಿ ಏನಾಗ್ತಾ ಇದೆ. ನಮ್ಮ ಮತ್ತೆ ವ್ಯಸನದಿಂದ ಎಷ್ಟು ಮತ್ತೆ ಹಾಳಾಗ್ತಾ ಇದೆ. ಇದಕ್ಕೋಸ್ಕರ 8ನೇ ಶತಮಾನದಲ್ಲಿ ನಮ್ಮ ಶ್ರೀಮದ್ ಶಂಕರಾಚಾರ್ಯ ಭಗವತ್ಪಾದರು ಅವತ್ತು ಆಗಿರದೆ ಹೋಗಿದ್ದರೆ ವೇದ ಉಳಿತಾ ಇರಲಿಲ್ಲ, ಶಾಸ್ತ್ರ ಉಳಿತಾ ಇರಲಿಲ್ಲ. ಅವರು ಸ್ವಾಮಿ ವಿವೇಕಾನಂದವರು ನಮ್ಮ ದುರ್ದೈವ. ಮೊನ್ನೆ ಮತ್ತು ಪ್ರಧಾನಿಯವರು ನೆನೆಸ್ಕೊಂಡ್ರು. ಆ ಗುಡಿಸಲಿನಲ್ಲಿ ನಮ್ಮ ತಾಯಿ ಇದ್ದಾಗ ನನಗೇನು ದುಃಖ ಆಗ್ತಾ ಇದೆ, ಇದನ್ನು ಹೇಳಿಕ್ಕೆ ಸಿಕ್ಕಿಲ್ಲ ನಮ್ಮ ಮನೆಯನ್ನು ಒಪ್ಪಿಸುವಾಗ. ಹಾಗೆ ಶಂಕರ ಭಗವತ್ಪಾದರು, ನಮ್ಮ ವಿವೇಕಾನಂದವರು ಭಾಳ ಚಿಕ್ಕ ವಯಸ್ಸಲ್ಲಿ 33 ವಯಸ್ಸಲ್ಲಿ ಹೊರಟು ಹೋಗ್ಬಿಟ್ರು. ಅದಕ್ಕೋಸ್ಕರ ಆ ದುಃಖ ಲಕ್ಷಾವಧಿ ಜನ ತ್ಯಾಗ ಮಾಡಿದ್ದಾರೆ. ಇತಿಹಾಸ ನೋಡಿದರೆ ಪ್ರಾಣಾರ್ಪಣೆ ಮಾಡಿದ್ದಾರೆ. ಏನೂ ಕಾಣಲಿಲ್ಲ. ಅವರ ಪರವಾಗಿ ನಾವು ಕಾಣ್ತಾ ಇದ್ದೇವೆ. ನಾವು ಸುಮ್ಮನೆ ನಿಮಿತ್ತ ಮಾತ್ರ. ನಮ್ಮ ಹಿರಿಯರು ಅಂತ ಮಾಡಿದ್ದಾರೆ. ವಸುದೈವ ಕುಟುಂಬಕಂ ಎಂಬುದಾಗಿ ಹೇಳಿದ್ದಾರೆ. ನಮ್ಮ ಮೇಲೆ ಪ್ರಧಾನಿಯವರು ಹೇಳ್ತಾರೆ, ಇಲ್ಲಿ ಹೋದಲ್ಲೆಲ್ಲ ಜಗತ್ತಿನ ಯಾವ ಮೂಲೆಯಲ್ಲಿ ಏನಾದರೂ ಕೂಡ ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ ಅಂತಂದರೆ ಎಂತಹ ನಮ್ಮ ಭಾರತ ದೇಶ ಸತ್ವಶಾಲಿಯಾದಂಥ ಭಾರತ ದೇಶ ಇದೆ. ಅದಕ್ಕೋಸ್ಕರ ರಾಜೇಂದ್ರ ಪ್ರಸಾದ್ ಪ್ರಥಮ ಭಾಷಣದಲ್ಲಿ ನಮ್ಮ ಗುರುಗಳಿಗೆ ಬೇಕಾದವರು, ಇಫ್ ಅವರ್ ಏನ್ಷಂಟ್ ಇಂಡಿಯನ್ ವರ್ಲ್ಡ್ ಕಲ್ಚರ್ ರಿಮೇನ್ಸ್ ಅವರ್ ನೇಷನ್ ವಿಲ್ ರಿಮೇನ್, ಇಫ್ ಅವರ್ ನೇಷನ್ ರಿಮೇನ್ಸ್ ಹೋಲ್ ವರ್ಲ್ಡ್ ವಿಲ್ ರಿಮೇನ್. ಎಲ್ಲವೂ ಕೂಡ ನಮ್ಮ ದೇಶದ ಮೇಲೆ ಅವಲಂಬನೆ ಇದೆ ಎಂಬುದಾಗಿ ಪ್ರಧಾನಿಯವರು ಹೋದಲ್ಲೆಲ್ಲ ಹೇಳ್ತಾರೆ. ಅಂತಹ ಪ್ರಧಾನಿಯವರನ್ನು ಕಂಡಿದ್ದೇವೆ. ಈ ಕಾಲದಲ್ಲಿ ಒಂದೇ ಒಂದು ನಿವೇದನೆ ಮಾಡ್ತಾ ಇದ್ದೇನೆ. ಇಷ್ಟ ಇರದೇ ಇರಲಿ, ನಾನು ಗುರು 3 ದಂಡ ಇದೆ ಚಾಣಕ್ಯ ಹೇಳಿದ್ದಾನೆ. ರಾಜದಂಡ, ನ್ಯಾಯದಂಡ, ಗುರುದಂಡ ಹಾಗೆ ಅಂತ. ರಾಜದಂಡ ನಮ್ಮ ಸರ್ಕಾರ ನಡೆಸಕ್ಕಂಥವ್ರು, ಯಥಾ ರಾಜ ತಥಾ ಪ್ರಜಾ. ಇವತ್ತು ರಾಮಚಂದ್ರ ಭಗವಂತ ಅಂತ ಹೇಳಿದ್ರಿಂದ, ಮೋದಿಯವರು ಎಲ್ಲ ದೊಡ್ಡವರು ಹೇಳಿದ್ರಿಂದ ಜಗತ್ತೆಲ್ಲ ರಾಮಮಯವಾಗಿ ಮಾಡ್ತಾ ಇದ್ದೆ. ರಾಜನ ಮೇಲೆ ಅವಲಂಬನೆ ಇದೆ.
ಆಮೇಲೆ ನ್ಯಾಯದಂಡ, ಗುರುದಂಡ. ಆ ಗುರುದಂಡದಲ್ಲಿ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ನಮಗೊಂದು ಅಧಿಕಾರ ಇದೆ, ಬೇರೆ ಅಧಿಕಾರವಿಲ್ಲ. ಪ್ರಹ್ಲಾದ್ ಜೋಶಿ ಅವರ ಅಧಿಕಾರವಿಲ್ಲಾಗೆ ಒಂದು ಮಾತ್ರ ಗುರುಗಳ ಕರ್ತವ್ಯವನ್ನು ಮಾಡ್ತಕ್ಕಂಥ ನನಗೆ ಅಧಿಕಾರ ಇದೆ. ಆಗಲೇ ಮಾತಾಡ್ತಾ ಇದ್ದೀವಿ, ನನಗೆ ಸಾಕಾಗಿದೆ ಅಂತಂತ ಹೇಳಿದರು. ನಾವು ಒಪ್ಪೋದಿಲ್ಲ ಅಂತ ಹೇಳಿದೆ. ನಿಮ್ಮ ತಾಯಿ, ನಿಮ್ಮ ಅಜ್ಜಿ, ನಿಮ್ಮ ತಂದೆ, ತಾತ, ಮುತ್ತಾತ ಏನು ತ್ಯಾಗ ಮಾಡಿದ್ದಾರೆ, ನಿಮ್ಮಂಥ ಮುತ್ತನ್ನು ಕೊಟ್ಟಿದ್ದಾರೆ. ಶತಂ ಜೀವೇಮ ಶರದ ಸವೀರಾಹ, ನೀವು 100 ವರ್ಷ ಬಾಳಲೇಬೇಕು ಅಂತ ನಾನು ಇವತ್ತು ಸಂಘ ಹೇಳ್ತಾ ಇದ್ದೇನೆ. ನಾನು ಅದೇ ಅವ್ರಿಲ್ಲ ಅಂತ ನಾನು ಕೇಳದೇ ಇರಲ್ಲ, ನಮಗೆ ಬೇಕು. ಇವತ್ತು ನೇರುಡಿ ಸತೀಶ್ ಜಾಯಸೇ ಶೂರಹ, 100ರಲ್ಲಿ ಒಬ್ಬ ಶೂರ ಆಗ್ತಾನೆ. ಅಂತಹ ಮತ್ತು ವ್ಯಕ್ತಿತ್ವ ಅವರಲ್ಲಿ ಇದೆ. ಇಂತಹ ಟಿವಿಯವರಿಗೆ ನಾನು ಇವತ್ತು ವಿಶೇಷ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಯುವಕರಿಗೋಸ್ಕರ ನಾವು ಮಾಡಬೇಕಾಗಿದೆ. ಅಂತಹ ಯುವಕರನ್ನು ರಕ್ಷಣೆ ಮಾಡತಕ್ಕಂಥ ಭಾರ ವಿವೇಕಾನಂದರು ಅವತ್ತೇ ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂತಂದರೆ, ಪ್ರಸಾರ ಮಾಧ್ಯಮದಿಂದಲೇ ಮತ್ತೆ ಜಗತ್ತು ಬಾಳಬಲ್ಲದು. ಅಂತಹ ಕಾರ್ಯ ನನಗೆ ಫೋನ್ ಬರ್ತಾ ಇದೆ ಎಲ್ಲ ದೇಶಗಳಿಂದ. ಇಂಥ ರಂಗನಾಥ್ ಅವರಿಗೆ 100 ವರ್ಷ ಬಾಳಲೇಬೇಕು, ನಮಗೋಸ್ಕರ ಬಾಳಲೇಬೇಕು ಎಂಬುದಾಗಿ ಹೇಳಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಶ್ರೀ ವಿಜಯೇಂದ್ರ ಶರ್ಮಾ ಅವರು ಧನ್ಯವಾದಗಳು ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಇದನ್ನು ರಕ್ಷಾ ಕವಚವಾಗಿ ಅವರಿಗೆ ನಾನು ಹೊದಿಸ್ತಾ ಇದ್ದೀನಿ ಅಂತಿದ್ದಾರೆ. ಓಕೆ,